ಸೌಜನ್ಯ ಅನ್ನೋ ಒಂದು ಪ್ರಕರಣದಲ್ಲಿ ದಿನದಿಂದ ದಿನಕ್ಕೆ ಒಂದು ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗಿರುವಂತದ್ದು. ಈಗಾಗಲೇ ಈ ಒಂದು ತಿಂಗಳಿಂದ ಈಚೆಗೆ ಸೌಜನ್ಯ ಪ್ರಕರಣದಲ್ಲಿ ಅಥವಾ ಧರ್ಮಸ್ಥಳದ ಭಾಗದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ, ಓಕೆನಾ, ಮಂಗಳೂರು ಭಾಗದಲ್ಲಾಗ್ಬೋದು, ಬೆಳ್ತಂಗಡಿಯಲ್ಲಾಗ್ಬೋದು, ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಒಂದು ದಕ್ಷಿಣ ಕನ್ನಡ ಭಾಗದ ಒಂದು ವಿಚಾರದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಅಂತ ನಾನು ಆಗ್ಲೇ ಹಿಂದೆ ಹೇಳಿದ್ದೆ. ಈ ಒಂದು ವಿಚಾರವಾಗಿ ದಿನದಿಂದ ದಿನಕ್ಕೆ ಒಂದು ಹೊಸ ತರ ಸುದ್ದಿಗಳು ಹರಿದಾಡ್ತಾ ಇರತಕ್ಕಂಥದ್ದು. ಅದರ ಜೊತೆಗೆ ಇವತ್ತು ಇನ್ನೇನು ಕ್ಷಣಗಣನೆ ಆರಂಭ ಆಗಿರ್ತಕ್ಕಂಥದ್ದು, ಓಕೆನಾ, ಬಾಡಿ ತೆಗಿಯೋದಕ್ಕೆ. ಮತ್ತೆ ಬೇರೆ ಬೇರೆ ಒಂದು ಅನ್ಯ ರಾಜ್ಯದವರು ಅಂದ್ರೆ ಕೇರಳ, ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಕೇರಳ ರಾಜ್ಯದವರಾಗ್ಬೋದು, ಡೆಲ್ಲಿಯವರಾಗ್ಬೋದು, ಮುಂಬೈಯವರಾಗ್ಬೋದು, ಇವೆಲ್ಲ ರಾಜ್ಯಗಳಿಂದನೂ ಕೂಡ ಬಂದು ನಮ್ಮ ಒಂದು ಸೌಜನ್ಯ ಪ್ರಕರಣ ಅನ್ನೋದಾಗ್ಬೋದು ಅಥವಾ ಧರ್ಮಸ್ಥಳದ ವಿಚಾರ ಆಗ್ಬೋದು ಒಂದು ಸುದ್ದಿ ಪ್ರಸಾರ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಾಗ್ಬೋದು ಅಥವಾ ನಮ್ಮ ಸ್ಯಾಟಲೈಟ್ ನಲ್ಲಾಗ್ಬೋದು ಎಷ್ಟು ಲಕ್ಷಾಂತರ ಜನ ಕ್ರಿಯೇಟರ್ಸ್ ಇದ್ದಾರೆ, ಲಕ್ಷಾಂತರ ಕೋಟ್ಯಾಂತರ ಜನ ಕ್ರಿಯೇಟರ್ಸ್ ಇದ್ದಾರೆ. ಅವ್ರವ್ರಿಗೆ ಆದಂತ ಒಂದು ಲಕ್ಷಾಂತರ ಮಿನಿಮಮ್ ಒಂದು 10-20 ಸಾವಿರದ ಮೇಲೆ ಇರ್ತಕ್ಕಂಥವ್ರು ಎಲ್ಲಾ ಸಬ್ಸ್ಕ್ರೈಬರ್ಸ್ ಇರೋದು. ಸೊ ಇವ್ರಿಗೆಲ್ರಿಗೂ ಕೂಡ ಅವ್ರಿಗೆ ಆದಂತ ಅನುಯಾಯಿಗಳಿರ್ತಾರೆ. ಆದ್ರೆ ಯಾರು ಕೂಡ ಕೆಲವಷ್ಟು ಚಾನೆಲ್ಸ್ಗಳು ಅಥವಾ ಕೆಲವು ಇನ್ಫ್ಲೂಯೆನ್ಸರ್ಸ್ಗಳು ಮಾತ್ರನೇ ಸೌಜನ್ಯ ಪ್ರಕರಣದಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಬೇರೆ ಈಗ ಸ್ಯಾಟಲೈಟ್ ಚಾನೆಲ್ಗಳಲ್ಲಿ ಬೇರೆ ಯಾವುದೇ ಚಾನೆಲ್ಗಳಾಗ್ಬೋದು ಈಗ ಯಾಕೆ ಮಾತಾಡ್ತಾ ಇಲ್ಲ? ಏನ್ ಆಗ್ತಾ ಇದೆ? ಅನ್ಯ ರಾಜ್ಯದವ್ರು ಬಂದು, ಅನ್ಯ ರಾಜ್ಯದ ಚಾನೆಲ್ನವರು ಬಂದು ನಿರಂತರವಾಗಿ ಈ ಒಂದು ಸೌಜನ್ಯ ಪ್ರಕರಣ ಆಗ್ಬೋದು, ಧರ್ಮಸ್ಥಳದ ಪ್ರಕರಣ ಆಗ್ಬೋದು ಮಾತಾಡ್ತಾ ಇದ್ದಾರಲ್ಲ. ನಮ್ಮ ಸ್ಯಾಟಲೈಟ್ ಚಾನೆಲ್, ನಮ್ ಕನ್ನಡದವ್ರಿಗೆ ಏನಾಗಿದೆ? ಮತ್ತೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಗಳಾಗ್ಬೋದು, ಇನ್ಫ್ಲೂಯೆನ್ಸರ್ಸ್ ಅಂತ ಕರೆಸ್ಕೊಳ್ತಕ್ಕಂಥವ್ರಾಗ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ ಡಿಜಿಟಲ್ ಕ್ರಿಯೇಟರ್ಸ್ ಆಗ್ಬೋದು, ಯೂಟ್ಯೂಬ್ ಚಾನಲ್ನವ್ರನ್ನಾಗ್ಬೋದು, ಯಾಕೆ ಕೆಲವ್ರಿಗೆ ಮಾತ್ರ ಸೌಜನ್ಯ ಪ್ರಕರಣದಲ್ಲಿ ಆ ಒಂದು ನ್ಯಾಯ ಸಿಗಲೇಬೇಕು ಅಂತ ನಿರಂತರವಾಗಿ ಹೋರಾಟ ಅನ್ನೋದು ಇನ್ನೊಂದು ಮತ್ತೊಂದು ಆಗ್ತಾ ಇರತಕ್ಕಂಥದ್ದು. ಎಲ್ಲರೂ ಕೂಡ ವಿಡಿಯೋ ಮಾಡಿ, ಕೆಲವ್ರು ಕೇಳ್ಬೋದು, ಅವಿವೇಕಿಗಳು, ಮುಟ್ಟಾಳ್ರು, ಅವ್ರಿಗೆ ಏನಂತಾರೆ, ಸಮಾಜದ ಒಂದು ಜ್ಞಾನನೇ ಇಲ್ಲದೆ ಇರತಕ್ಕಂತ ಅಜ್ಞಾನಿಗಳು ಕೇಳ್ಬೋದು, ಮೊಬೈಲ್ ನಲ್ಲಿ ಬೊಬ್ಬೆ ಹೊಡ್ಕೋಬೇಡಿ, ಮೊಬೈಲ್ ನಲ್ಲಿ ವಿಡಿಯೋ ಹಾಕಿದ ತಕ್ಷಣ ನೀವ್ ಇದಾಗಲ್ಲ, ಯೂಟ್ಯೂಬ್ ನಲ್ಲಿ ವಿಡಿಯೋ ಹಾಕಿದ ತಕ್ಷಣ ನಿಮ್ಗೇನ್ ದೊಡ್ಡದಾಗಲ್ಲ, ನೀವು ಹೋರಾಟ ಮಾಡ್ತಾ ಇದ್ದೀರಿ ಅನ್ನೋ ಮನೋಭಾವನೆ ಬರಲ್ಲ, ಹೋಗ್ ಧರ್ಮಸ್ಥಳದಲ್ಲಿ ತಾಕತ್ತಿದ್ರೆ ಹೋರಾಡ್ರಿ ಅಂತ ಕೆಲವು ಅವಿವೇಕಿಗಳು ಹೇಳ್ತಾರೆ. ಆ ಅವಿವೇಕಿಗಳಿಗೆ ಏನ್ ಗೊತ್ತಿದೆ? ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಬಹುದು ಅಥವಾ ಈ ಒಂದು ನ್ಯೂಸ್ ಚಾನೆಲ್ಗಳಲ್ಲಾಗ್ಬಹುದು, ಸುದ್ದಿ ಪ್ರಸಾರ ಆಗೋದಕ್ಕೆ ಸ್ಟಾರ್ಟ್ ಆಗಾದ್ಮೇಲೆ ಸೌಜನ್ಯ ಪ್ರಕರಣ ಅನ್ನೋದು ಇಡೀ ದೇಶಕ್ಕೆ ಗೊತ್ತಾದಂತ ವಿಚಾರ. ಮತ್ತೆ ಸೌಜನ್ಯ ಪ್ರಕರಣವಾಗಿ ಧರ್ಮಸ್ಥಳಕ್ಕೆ ಹೋಗಿ ನಾವು ವಾದ ವಿವಾದ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ ಅನ್ನೋದಾಗಿದ್ರೆ ಖಂಡಿತವಾಗಿ ನಮ್ಮಂತವ್ರಿಗೆ ಎಷ್ಟೋ ಜನರು ಹೋಗಿ ನಿರಂತರವಾಗಿ ಹೋರಾಟ ಮಾಡ್ತಲೇ ಇರ್ತಾ ಇದ್ವಿ. ಆ ಅವಿವೇಕಿಗಳಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಏನು ಧರ್ಮಸ್ಥಳಕ್ಕೆ ಹೋಗಿ ನಾವು ನ್ಯಾಯ ಕೇಳೋದಕ್ಕೆ ಹೋಗಿದ ತಕ್ಷಣ ನ್ಯಾಯ ಸಿಕ್ಬಿಡೋದಿಲ್ಲ ಸ್ವಾಮಿ, ಓಕೆನಾ. ಸೌಜನ್ಯ ಅನ್ನೋ ಒಂದು ಪ್ರಕರಣಕ್ಕೆ ಏನಿದೆ, ಈ ಸೌಜನ್ಯ ಅನ್ನೋ ಪ್ರಕರಣಕ್ಕೆ ನಿರಂತರವಾಗಿ ಸೋಷಿಯಲ್ ಮೀಡಿಯಾ ಆಗ್ಬೋದು, ಕೆಲವು ಡಿಜಿಟಲ್ ಕ್ರಿಯೇಟರ್ಸ್ ಆಗ್ಬೋದು, ಅದರಲ್ಲಿ ಪ್ರತ್ಯೇಕವಾಗಿ ಮೆನ್ಷನ್ ಮಾಡ್ಬೇಕು ಅಂತ ತಗೊಳ್ಳೋದಕ್ಕೆ ಹೋದಾಗ ನೀವು ಕೂಡ್ಲ ರಾಂಪೇಜ್ ಆಗ್ಬೋದು, ಡಿಟಾಕ್ಸ್ ಆಗ್ಬೋದು, ನಮ್ಮ ಎಲ್ಲದಕ್ಕಿಂತನ ಮುಖ್ಯವಾಗಿ ಥರ್ಡ್ ಐ ಸುಬ್ರಹ್ಮಣ್ಯ ಅವರಾಗ್ಬೋದು, ನಿರಂತರವಾಗಿ ಹೋರಾಟ ಮಾಡ್ಕೊಂತ ಬರ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ನಾವುಗಳು ಕೂಡ ಸೇರ್ಕೊಂಡ್ವಿ, ನಮ್ಮ ಸ್ನೇಹಿತರಾಗ್ಬೋದು, ನಾವೆಲ್ಲ ಸೇರ್ಕೊಂಡು ಹೋರಾಟ ಮಾಡ್ತಾನೆ ಬರ್ತಾ ಇದ್ದೇವೆ. ಸೊ 10 ಜನ ನೋಡ್ತಕ್ಕಂಥ ವಿಡಿಯೋ 100 ಜನ ನೋಡೋದಕ್ ಸ್ಟಾರ್ಟ್ ಆದ್ರು, 100 ಜನ ನೋಡೋ ವಿಡಿಯೋಗಳು 1000 ಜನ ನೋಡೋದಕ್ ಸ್ಟಾರ್ಟ್ ಆದ್ರು, 1000 ಜನ ನೋಡ್ತಕ್ಕಂಥ ವಿಡಿಯೋ ಜಾಗದಲ್ಲಿ ಲಕ್ಷಾಂತರ ಜನಗಳ ಒಂದು ವೀಕ್ಷಣೆ ಪಡಿತಾ ಇರತಕ್ಕಂಥದ್ದು. ಲಕ್ಷಾಂತರ ಜನರಿಗೆ ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಅಧರ್ಮದ ವಿಚಾರಧಾರಣೆಗಳು ತಿಳಿಸ್ತಕ್ಕಂಥ ಕೆಲಸ ಆಗಿದ್ದು. ಇಲ್ಲ ಅಂತಂದಿದ್ರೆ ಸೌಜನ್ಯ ಪ್ರಕರಣ ಅನ್ನೋದು ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಿತ್ತನೆ ಮಾಡ್ಲಿಲ್ಲ ಅಂತಂದಿದ್ರೆ, ನಾವು ಹಾಕಿರ್ಲಿಲ್ಲ ಅಂತಂದಿದ್ರೆ ಯಾರಿಗ್ ಗೊತ್ತಾಗಿರೋದು? ಯಾರಿಗ್ ಗೊತ್ತಾಗೋದು ಹೇಳಿ? ಈಗ ಅದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಾಗ್ಬೋದು ಅಥವಾ ಗಿರೀಶ್ ಮಟ್ಟಣ್ಣವರವರಾಗ್ಬೋದು, ಗಿರೀಶ್ ಮಟ್ಟಣ್ಣವರವ್ರಿಗೂ ಕೂಡ ಗೊತ್ತಾದಂತದ್ದೇ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂದು, ಅಂದ್ರೆ ಅವರು ಪೊಲೀಸ್ ಅಧಿಕಾರಿಯಾಗಿದ್ದಾಗ್ಲಿಂದನೂ ಕೂಡ ಕೇಳಿದ್ರು ಕೂಡ ಈ ಒಂದು ವಿಚಾರಧಾರಣೆಗಳನ್ನ ಅವ್ರಿಗೆ ಮೂಲವಾಗಿ ತಿಳ್ಕೊಳ್ತಕ್ಕಂಥ ವಿಚಾರ ಬಂದಿದ್ದೇನೆ ಸೋಷಿಯಲ್ ಮೀಡಿಯಾದಿಂದಾನೆ, ಯಾವುದೋ ನ್ಯೂಸ್ ಚಾನೆಲ್ಗಳಿಂದ ಅಲ್ಲ.
ಸೊ ಸೋಷಿಯಲ್ ಮೀಡಿಯಾದಿಂದ ತಿಳ್ಕೊಂಡು ಆಮೇಲೆ ಅದ್ರ ಬಗ್ಗೆ ಕೂಲಂಕುಷವಾಗಿ ಅರಿಯೋದಕ್ ಸ್ಟಾರ್ಟ್ ಆದಾಗ ಅವರಿಗೆ ಗೊತ್ತಾಗ್ತಾ ಹೋಯ್ತಂತೆ, ಓಕೆ ಈ ವಿಚಾರದಲ್ಲಿ ಖಂಡಿತವಾಗಿ ಆ ಹುಡುಗಿಗೆ ಅನ್ಯಾಯ ಆಗಿದೆ. ಸೊ ಆ ಅನ್ಯಾಯ ಆಗಿರ್ತಕ್ಕಂಥ ಹುಡುಗಿಗೆ ನಾವು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡ್ಲೇಬೇಕು, ನಿರಂತರವಾಗಿ ಹೋರಾಟ ಮಾಡ್ಲೇಬೇಕು ಅಂತ ಅಂದ್ಬಿಟ್ಟು ನಿಂತ್ಕೊಂಡಂತದ್ದು ಗಿರೀಶ್ ಮಟ್ಟಣ್ಣವರವರು, ಮಹೇಶ್ ಶೆಟ್ಟಿ ಅವರು ಆಗ್ಬಹುದು. ಎಲ್ರೂ ಕೂಡ ನ್ಯಾಯಕ್ಕೆ ಅಂತ ಅಂದ್ಬಿಟ್ಟು ಹಗಲು ರಾತ್ರಿ ಎಂದೇ ಹೋರಾಡ್ತಾ ಇರುವಾಗ ಇನ್ನು ಲಕ್ಷಾಂತರ ಕ್ರಿಯೇಟರ್ಸ್ಗಳು ಅವರ ವ್ಲಾಗ್ಗಳು ಮಾಡ್ಕೊಂಡು ನಾನ್ ಬೆಳಿಗ್ಗೆ ಹಿಂಗ್ ಎದ್ದೆ, ಹಿಂಗ್ ತಿಂದೆ, ಹಿಂಗ್ ಮಲಿಕೊಂಡೆ, ಹಿಂಗ್ ತಲೆ ಬಾಚ್ಕೊಂಡೆ, ಹಿಂಗ್ ಕ್ರೀಮ್ ಹಾಕೊಂಡೆ ಅನ್ನುವಂತ ಒಂದು ಮುಟ್ಟಾಳತನ ತೋರಿಸುವಂತ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅವ್ರ ಜೀವನಗಳನ್ನ ಅಂದ್ರೆ ಈಗ ನಮ್ ಬುಡಕ್ ಬಂದಿಲ್ವಲ್ಲ ಅಂತ ಅನ್ಬಿಟ್ಟ ಈ ತರ ಮಾಡ್ತಾ ಇರೋದು. ನಮ್ ಬುಡಕ್ ಏನು ಬಂದಿಲ್ಲ ಬಗಣಿಗೂಟಗಳು, ನಮ್ಮ ಮನೇಲಿ ಯಾರಿಗೂ ಏನು ಹೆಚ್ಚು ಕಮ್ಮಿ ಆಗಿಲ್ಲ ಅಂತ ಯಾವ್ದೇ ಕ್ರಿಯೇಟರ್ಸ್ಗಳು ತಲೆ ಆಗ್ತಾ ಇಲ್ವಾ ಈ ಒಂದ್ ವಿಚಾರಕ್ಕೆ? ಏನೇ ಒಂದ್ ವಿಚಾರ ಆಗ್ಲಿ ಅಲ್ಲಿ ನೋಡಿ, ನಾವು ಯಾರನ್ನೇ ಆಗ್ಲಿ ಪರವಾಗಿ ಅಥವಾ ವಿರೋಧ ಮಾಡ್ಕೊಂಡು ಯಾರನ್ನು ಮಾತಾಡ್ತಾ ಇಲ್ಲ. ಅಲ್ಲಿ ಆಗಿರ್ತಕ್ಕಂಥ ವಿಚಾರಧಾರಣೆ ಸೌಜನ್ಯ ಪ್ರಕರಣದಂತೆನೆ ನೂರಾರು ಶವಗಳನ್ನ ಹೂತಾಕಿರುವಂತದ್ದು. ಸೌಜನ್ಯ ಪ್ರಕರಣಗೆ ಎಷ್ಟು ಹಿಂಸೆ ಪಟ್ಟು ಆ ಹೆಣ್ಣು ಏನಂತಾರೆ ಅದ ಒಂದು ಹಿಂಸೆಯಿಂದ ನಾನು ನರಕ ಯಾತನೆ ಅನುಭವಿಸಿ ಆ ಹುಡುಗಿ ದೈವಾಧೀನರ ಆಯ್ತು ಸೌಜನ್ಯ ಅನ್ನೋ ಒಂದು ಹೆಣ್ಮಗು. ಸೊ ಅದೇ ತರದಲ್ಲಿ ನೂರಾರು ಜನ ಹೆಣ್ಮಕ್ಳುಗಳಿಗೂ ಕೂಡ ಗಂಡ್ಮಕ್ಳುಗಳಿಗೂ ಕೂಡ ನಿರ್ಗತಿಕರಿಗೆ ಚಿಕ್ಕ ಅಂದ್ರೆ ಒಂದು ಅಕ್ಕ ತಂಗಿರ್ಗ ತರದಲ್ಲಿ ನೋಡುವಂತವ್ರಿಗೆ ಗೊತ್ತಾಗುತ್ತೆ 12-13 ವರ್ಷದ ಹೆಣ್ಮಕ್ಳುಗಳ ಒಂದು ಮನಸ್ಥಿತಿಗಳು ಹೆಂಗಿರುತ್ತೆ, ಆ 12-13 ವರ್ಷದ ಹೆಣ್ಮಕ್ಳುಗಳ ಪರಿಸ್ಥಿತಿಗಳು ಹೆಂಗಿರುತ್ತೆ. ಅವ್ರಿಗೆ ಅಂತವ್ರನ್ನು ಬಿಡ್ದೇನೆ ಆಸಿಡ್ ಹಾಕೆಲ್ಲ ಸಾಯಿಸ್ತಾರೆ ಅಂತಂದ್ರೆ ನಮ್ಮ ಮನೆಗಳಲ್ಲಿ ಯಾರಿಗೋ ಒಬ್ರಿಗೆ ಹಂಗ ಆಯ್ತು ಅಂತಂದ್ರೆ ಏನ್ ಅನ್ಸುತ್ರಿ, ಏನ್ ಆಗ್ಬಹುದು? ಯಾಕೆ ಇದ್ರ ವಿರುದ್ಧವಾಗಿ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗ್ಬೇಕು ಅಂತ ಆಗ್ಲಿ, ಅಥವಾ ಧರ್ಮಸ್ಥಳದಲ್ಲಿ ಆಗ್ತಾ ಇರ್ತಕ್ಕಂಥ ಅನಾಚಾರಗಳನ್ನ ಇಂಚಿಂಚು ಹೊರಗಡೆ ಎಳಿಬೇಕು ಅನ್ನೋ ಒಂದ್ ಸಲುವಾಗಿ ಯಾಕೆ ಯಾರು ಮುಂದೆ ಬರ್ತಾ ಇಲ್ಲ ಅನ್ನೋದು ಇವತ್ತಿನ ದಿನಕ್ಕೆ ಎಲ್ರಿಗೂ ಅನ್ನಿಸ್ಬೋದಪ್ಪ, ಎಲ್ರಿಗೂ ಅನ್ನಿಸ್ಬಹುದು. ಏನಂತ ಬಿಟ್ಟಾಕು, ಇವರೆಲ್ಲ ಧರ್ಮದ ವಿರೋಧಿಗಳು, ಇವರು ನಾಸ್ತಿಕರು, ಆಸ್ತಿಕರಲ್ಲ, ಹಾಗೆ ಹೀಗೆ ಇನ್ನೊಂದು ಮತ್ತೊಂದು. ಯಾವ್ದಪ್ಪ ಆಸ್ತಿಕ ನಾಸ್ತಿಕ? ಬದ್ನೆಕಾಯಿ ತಗೊಂಡೋಗಿ ಎಲ್ಲಾದ್ರೂ ಬಿಸಾಕ್ಬೇಕು ಆಸ್ತಿಕ ನಾಸ್ತಿಕ ಅನ್ನೋದನ್ನ ತಗೊಂಡೋಗಿ. ಯಾವುದು ನಮ್ಮನೇಲೂ ಹೆಣ್ಮಕ್ಳುಗಳು ಅಕ್ಕ ತಂಗಿ ಇನ್ನೊಂದು ಮತ್ತೊಂದು ಎಲ್ಲಾನು ಇದೆ. ಸೊ ನಮ್ಮನ್ನ ನಾವು ಇಂಥ ಕೇಸ್ಗಳಲ್ಲಿ ಇಂಥ ವಿಚಾರಗಳಲ್ಲಿ ನಾವು ಕೂಡ ನ್ಯಾಯದ ಪರವಾಗಿ ಹೋರಾಟ ಮಾಡಿದ್ರೆ ನಮ್ಮನೆ ಹೆಣ್ಮಕ್ಳುಗಳಿಗೆ ಏನೋ ಆಗ್ತಾ ಇದೆ ಅಂದಾಗ ಇನ್ನೊಬ್ಬ ಯಾರೋ ಬಂದು ನಮ್ ತರದವನೋ ಅಥವಾ ಇನ್ನೂ ಬುದ್ಧಿಜೀವಿನೋ ಯಾರೋ ಬಂದ್ಬಿಟ್ಟು ಇದು ತಪ್ಪು ಅಂತ ಅನ್ಬಿಟ್ಟು ಅವತ್ತಿನ ದಿನದಲ್ಲಿ ಇಟ್ಕೊಂಡು ತೋರಿಸ್ತಾರೆ. ಅಥವಾ ಅಂತ ಕಾಮಾಂಧ್ರ ನನ್ ಮಕ್ಳುಗಳಿಗೆ ಅಂತ ಕಚಡ ಕೆಲಸ ಮಾಡ್ತಾ ಇರೋರ್ಗೆ ಅಲ್ಲೇನೆ ನರಗಿರ ಕಟ್ ಮಾಡ್ಬಿಡ್ತಾರೆ. ನಾವು ಒಬ್ರಿಗೆ ಒಳ್ಳೇದ್ ಮಾಡ್ಬೇಕು ಫಸ್ಟ್. ಆಸ್ತಿಕರು ನಾಸ್ತಿಕರು ಬದ್ನೆಕಾಯಿ ಏನವೆಲ್ಲ ಆಸ್ತಿಕ ನಾಸ್ತಿಕ ಅನ್ನೋದು ಪಕ್ಕಕ್ಕಿಡ್ರ ಫಸ್ಟ್ ಆ ಹೆಣ್ಣಿಗೆ ಆಗ್ತಾ ಇರ್ತಕ್ಕಂಥ ನಿರಂತರವಾಗಿ ಶೋಷಣೆ ಆಗಿದೆ. ಹೆಣ್ಣಿಗೆ 14 ವರ್ಷದಿಂದನ ನ್ಯಾಯ ಸಿಕ್ಕಿಲ್ಲ ಅನ್ನೋ ಶೋಷಣೆಗೊಳಗಾಗಿದ್ದಾಳೆ ಆ ಹೆಣ್ಣು. ಆಗ ಇದ್ದಾಗ ಅಲ್ಲೇನು ಆ ಒಂದು ಅತ್ಯಾಚಾರ ಆಗತ್ತೆ, ಅತ್ಯಾಚಾರ ಆದಾಗ ಅಯ್ಯ ಬಿಟ್ಬಿಡ್ರಪ್ಪ ನಮ್ಮನ್ನ, ನನ್ನ ಪಾಡಿಗೆ ಬಿಟ್ಬಿಡ್ರಪ್ಪ ಅಂತ ಗೋಗರ್ದಿದ್ದಾಳೆ ಆ ಹೆಣ್ಣು. ಅದೇ ತರ ನೂರಾರು ಶವಗಳು, ನೂರಾರು ಹೆಣ್ಮಕ್ಳುಗಳು, ನೂರಾರು ಗಂಡಸರು ಅಂತಂದ್ರೆ ಅವ್ರ ಮನಸ್ಥಿತಿಗಳು ಅಂದ್ರೆ ಅವ್ರಿಗೆ ಎಷ್ಟು ನೊಂದಿರ್ಬಹುದು ಅಂತಂದ್ ಯಾಕೆ ಯಾರಿಗೂ ಯೋಚನೆ ಬರ್ತಾ ಇಲ್ಲ? ನಿಮ್ಮ ಹತ್ರಕ್ಕೆ ಯಾರು ಬರ್ತಾ ಇಲ್ಲ ಅಂತಾನ? ನಾವೊಬ್ರಿಗೊಂದು ಒಳ್ಳೇದ್ ಮಾಡಿದ್ರೆ ತಾನೇ ಯಾರಾದ್ರೂ ನಮ್ಗೆ ಒಳ್ಳೇದ್ ಮಾಡೋದು. ಈ ಮನಸ್ಥಿತಿಗಳೇ ಬರ್ದೇನೆ ಸೋಷಿಯಲ್ ಮೀಡಿಯಾದಲ್ಲಿ ಬೊಗಳುತ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಬೊಗಳಲಿಲ್ಲ ಅಂತಂದ್ರೆ ನಿನ್ನಂತ ಮುಟ್ಟಾಳ್ರಿಗೆ ಹೆಂಗಪ್ಪ ಗೊತ್ತಾಗ್ತಾ ಇತ್ತು? ಯಾರ್ಯಾರೆಲ್ಲ ಮಾತಾಡ್ತೀರಿ ನೆಗೆಟಿವ್ ಆಗಿ ಮಾತಾಡುವಂತವ್ರು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ಲಿಲ್ಲ ಅಂದ್ರೆ ನಿನ್ನಂತ ಅವಿವೇಕಗಳಿಗೆ ಹೆಂಗ್ ಗೊತ್ತಾಗೋದು? ಸೌಜನ್ಯ ಪ್ರಕರಣಕ್ಕೆ ನಿರಂತರವಾಗಿ ಅನ್ಯಾಯ ಆಗ್ತಾ ಬರ್ತಾ ಇದೆ. ಅದ್ರ ವಿರುದ್ಧವಾಗಿ ಧ್ವನಿ ಎತ್ತೋಣ. ಅದೇ ತರದಲ್ಲಿ ಧರ್ಮಸ್ಥಳದಲ್ಲಿ ಎಷ್ಟೋ ಅನಾಚಾರಗಳು ನಡೆದಿದೆ, ಅತ್ಯಾಚಾರಗಳು ನಡೆದಿದೆ. ಅದ್ರ ವಿಚಾರವಾಗಿ ನಾವು ಕೂಡ ಭಾಗಿಯಾಗೋಣ. ಈ ಒಂದು ಕೃತ್ಯವೆಸಗಿರ್ತಕ್ಕಂಥವ್ನ್ ಯಾವನೇ ಅವ್ನ್ ಎಷ್ಟೇ ಕೋಟಿ ಗುಟ್ಟದವನಾಗಿದ್ರು ಕೂಡ ಅವನು ಬೀದಿಗೆಳಿಬೇಕು ಅಂತ ನನ್ನ ಮಕ್ಕಳುಗಳಿಗೆ ನರಕ ಅಂದ್ರೆ ಹೆಂಗಿರುತ್ತೆ ಅನ್ನೋದನ್ನ ತೋರಿಸ್ಬೇಕು. ಅವ್ರಿಗೆ ಹಣದ ಒಂದು ಆ ಒಂದು ಇದ್ರಲ್ಲಿ ಇರ್ತಾರೆ, ನಿರ್ಭಯದಲ್ಲಿ
ನನ್ನ ಹತ್ರ ಹಣ ಇದೆ, ನನ್ನ ಯಾವನ್ ಕೇಳೋನಿದ್ದಾನೆ, ನನ್ನ ಯಾವನ್ ಹೇಳೋನಿದ್ದಾನೆ ಅಂತ ಅಂದ್ಬಿಟ್ಟು ಇಂಥವಕ್ಕೆಲ್ಲ ನಾವು ಮಟ್ಟ ಹಾಕ್ದೇನೆ ಹೆಂಗ್ರಪ್ಪ, ಹೆಂಗೆ ಹೆಣ್ಮಕ್ಳು ರಕ್ಷಣೆ ಆಗ್ಲಿ ಗಂಡ್ಮಕ್ಳು ರಕ್ಷಣೆ ಆಗ್ಲಿ ಇವತ್ತಿನ ದಿನಕ್ಕೆ ಏನ್ ಆಗ್ತಾ ಇದೆ ಅನ್ನೋದೇನಾದ್ರೂ ಪರಿಜ್ಞಾನ ಇದೆಯಾ ಯಾರಿಗಾದ್ರೂ? ಇಷ್ಟು ದೊಡ್ಡ ಮಟ್ಟಕ್ಕೆ ಸುದ್ದಿ ಪ್ರಸಾರ ಆಗ್ತಾ ಇದ್ರು, ಇಷ್ಟು ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇದ್ರು, ವಾದ ವಿವಾದಗಳನ್ನು ಕೂಡ ಮಾಡದೇ ಇರುವಂತ ಮುಟ್ಟಾಳ್ ನನ್ ಮಕ್ಕಳು ಇದಾರಲ್ಲ, ಏನ್ ಹೇಳ್ಬೇಕು ಅವ್ರಿಗೆ? ಅವ್ರ ಮನೆ ಹೆಣ್ಮಕ್ಳುಗಳಿಗೆ ಹಿಂಗೆ ಆಗಿದ್ರೆ ಸುಮ್ನೆ ಇರೋರ? ಅದು ಈಗ್ಲಾದ್ರೂ ಮುಕ್ತಿ ಸಿಗುತ್ತೆ ಅಂದ್ಕೊಂಡ್ರೆ ಈಗ್ಲೂನು ಇನ್ನೊಂದು ಮತ್ತೊಂದು ಕಾನೂನು ಅದು ಇದು ಬೇಡಿ ಪಾಡಿ ಅಂದ್ಕೊಂಡ್ ಕೂತ್ಕೊಂಡ್ರೆ ಅಲ್ಲಿ ಆಗಿರ್ತಕ್ಕಂಥವ್ರಲ್ಲಿ ಯಾರ್ದೋ ಒಬ್ರು ಅಣ್ಣ ತಮ್ಗಳು ಅಕ್ಕ ತಂಗಿರ ಆಗಿರ್ತಾರಲ್ವೇನ್ರಪ್ಪ? ಯಾರ್ದೋ ಒಂದ್ ಮನೆಗೆ ಅಕ್ಕ ತಂಗಿರ ಆಗಿರ್ತಾರಲ್ವಾ? ಯಾರ್ದೋ ಒಬ್ಳು ತಾಯಿ ಆಗಿರ್ತಾಳಲ್ವಾ? ಯಾರ್ದೋ ಒಬ್ಳು ತಂಗಿ ಆಗಿರ್ತಾಳಲ್ವಾ? ಯಾಕೆ ಈ ಒಂದು ವಿಚಾರವಾಗಿ ಯಾರಿಗೂ ಕೂಡ ಆ ಒಂದು ಮನಸ್ಥಿತಿನೇ ಬರ್ತಾ ಇಲ್ವಾ ಯಾರಿಗೂನು? ಯಾಕೆ ಯಾಕೆ ಇಷ್ಟು ಮೌನ ತಾಳ್ತಾ ಇರ್ತಕ್ಕಂಥ ವಿಚಾರನಾದ್ರೂ ಯಾಕೆ ಅಂತ ನೀವು ಹಿಂಗ ಆಗೋಗ್ಬಿಟ್ರೆ, ಪ್ರತಿ ಒಂದು ವಿಚಾರದಲ್ಲೂ ಈ ತರದಲ್ಲಿ ಆಗೋಗ್ಬಿಟ್ರೆ ಹೆಂಗೆ ಜೀವನ? ಅಂದ್ರೆ ಜೀವನ ಮಾಡೋದಾದ್ರೂ ಹೆಂಗೆ? ದುಡ್ಡಿರೋರು ಹೆಂಗೋ ಆರಾಮಾಗಿರ್ತಾರ್ರಿ ಅವ್ರ ಸೇಫ್ಟಿ ಪರ್ಪಸ್ ತಗೊಂಡು. ನಮ್ಮಂತ ನಿಮ್ಮಂತ ಬಡಪಾಯಿಗಳು ಏನಾಗ್ಬೇಕು? ಮಿಡಲ್ ಕ್ಲಾಸ್ ಪೀಪಲ್ಸ್ ಗಳ ಕತೆ ಏನಾಗುತ್ತೆ ಅನ್ನೋದು ಯಾರಾದ್ರೂ ಯೋಚನೆ ಮಾಡಿದೀರಾ? ಅಯ್ಯೋ ದೇವನೇ, ಈಗ್ಲಾದ್ರೂ ನ್ಯಾಯ ಸಿಗುತ್ತೆ ಅಂತ ನೋಡೋದಕ್ಕೆ ಹೋದ್ರೆ ಈಗ್ಲೂ ಕೂಡ ಅದೇ ಅನ್ಯಾಯದ ಅಧರ್ಮದ ವಿಚಾರಧಾರಣೆಗಳೇನೆ ಹೋಗುತ್ತೆ ಅಂತಂದ್ರೆ ಎಸ್, ನಿಮ್ಗೇನನ್ನಿಸ್ತು ದಯವಿಟ್ಟು ಕಮೆಂಟ್ ನ ಮೂಲಕ ತಿಳಿಸಿ ಈ ಒಂದು ವಿಚಾರಧಾರಣೆ ಕುರಿತು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಾನು ನಿಮ್ಮ ಪ್ರೀತಿಯ ಮುರಳಿ ಶಿರಾ. ನಮಸ್ಕಾರ.